ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟಂಗೆ ಆ ಒಂದು ಅಂತಿಮವಾದ ಅಂಕಪಟ್ಟಿಯನ್ನು ಈಗ ಜಿಲ್ಲಾವಾರವಾಗಿ ಬಿಡುಗಡೆಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳ ಲಿಸ್ಟನ್ನು ಈಗ ಪ್ರಕಟ ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ನೀವು ಈ ಒಂದು ಲಿಸ್ಟನ್ನು ಇಟ್ಕೊಂಡು ಯಾವ ರೀತಿಯಾಗಿ ಕಟಪ್ ನಿಲ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನು ಯಾವ ರೀತಿಯಾಗಿ ಒಂದು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಕೋರ್ಗಳನ್ನ ಮತ್ತೊಮ್ಮೆ ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಅಧಿಕೃತ ವೆಬ್ಸೈಟ್ನ ಕೊಟ್ಟಿರ್ತೀನಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು, ಇತ್ತೀಚಿನ ಒಂದು ಪ್ರಕಟಣೆಯಲ್ಲಿ ಒಂದು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿಯನ್ನು ಈಗ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ. ನಾವು ಜಿಲ್ಲಾವಾರು ಈಗ ಒಂದು PDF ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿಯಾಗಿ ಚೆಕ್ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದ್ರ ವೆಬ್ಸೈಟ್ದು, ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡಿದ ತಕ್ಷಣ VAO ಜಿಲ್ಲಾವಾರು ಒಂದು ಅಂತಿಮ ಅಂಕಪಟ್ಟಿಯನ್ನು ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನಿಮಗೆ ಡೇಟ್ ವೈಸ್ನು ನೀಡಿದ್ದಾರೆ. ನೋಡಿ, ನಿಮಗೆ ಯಾವ ಒಂದು ಡಿಸ್ಟಿಕ್ಗೆ ನೀವು ಅಪ್ಲೈನ ಮಾಡಿದ್ದೀರಾ ಆ ಒಂದು ಡಿಸ್ಟಿಕ್ನ ನೀವು ಒಂದು PDF ಫಾರ್ಮೇಟಲ್ಲಿ ಒಂದು ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ನಿಮಗೆ 35% ಒಂದು ಅಂಕ ಪಡೆದ ಅಭ್ಯರ್ಥಿಗಳಿಗೆ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಂತ ಇವರು ಪರಿಗಣಿಸ್ತಾರೆ. ಅದೇ ರೀತಿಯಾಗಿ ಯಾರ್ಯಾರು ಒಂದು ಎಲಿಜಿಬಲ್ ಆಗಿದ್ದಾರಲ್ಲ ಅಂಥ ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಇವರು ಪ್ರಕಟಣೆ ಮಾಡಿದ್ದಾರೆ. ಎಕ್ಸಾಂಪಲ್ ಆಗಿ ನಾನು ಒಂದು ಗದಗ ಡಿಸ್ಟಿಕ್ ಒಂದು ಈ PDF ಡೌನ್ಲೋಡ್ ಮಾಡಿದ್ದೀನಿ. ಅಭ್ಯರ್ಥಿ ನೇಮ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಮತ್ತು ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ಪಡೆದ ಅಂಕವನ್ನು ಇಲ್ಲಿ ಶೋ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಫೈನಲ್ ಮಾರ್ಕ್ಸ್ನ ಇಲ್ಲಿ ಒಂದು ಅಂಕವನ್ನು ಕೂಡಿಸಿ 35% ಆಗುವ ಹಾಗೆ ಇಲ್ಲಿ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಯಾರು ಒಂದು 70 ಅಂಕವನ್ನು ಪಡೆದಿರ್ತಾರಲ್ಲ, ಒಂದು ಪೇಪರ್ ಕೂಡಿ 70 ಅಂಕ ಯಾರು ಪಡೆದಿರ್ತಾರಲ್ಲ ಅವರು ಎಲಿಜಿಬಲ್ಸ್ ಕ್ಯಾಂಡಿಡೇಟ್ಸ್ಗಳಾಗಿರ್ತಾರೆ. ಇವರು ಇದರ ಜೊತೆಗೆ ಇಲ್ಲಿ ನಿಮಗೆ ಒಂದು ಮೀಸಲಾತಿ ಅನುಗುಣವಾಗಿ ಅವರಿಗೆ ಸೀಟ್ಗಳನ್ನ ಮುಂದಿನ ದಿನದಲ್ಲಿ ಹಂಚಿಕೆಯನ್ನು ಮಾಡಲಾಗುತ್ತೆ. ನೋಡಿ, ಈ ರೀತಿಯಾಗಿ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಜಿಲ್ಲೆವಾರು ನಿಮಗೆ 35% ಏನು ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೀವು ಡಿಸ್ಟಿಕ್ ವೈಸ್ ಎಷ್ಟು ಅಭ್ಯರ್ಥಿಗಳು ಇಲ್ಲಿ ಇಷ್ಟು ಎಲಿಜಿಬಲ್ ಆಗಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, 1343 ಕ್ಯಾಂಡಿಡೇಟ್ಸ್ಗಳು ಈ ಒಂದು ಡಿಸ್ಟಿಕ್ನಲ್ಲಿ ಎಲಿಜಿಬಲ್ ಆಗಿದ್ದಾರೆ. ಅದರ ಜೊತೆಗೆ ನಿಮಗೆ ಏನು ರಿಸರ್ವೇಷನ್ ಸೀಟ್ಗಳಿದೆಯಲ್ಲ ಅದರ ಪ್ರಕಾರ ಅವರು ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಲಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಆಗಿರ್ಬೋದು, ನಿಮಗೆ ಫೈನಲ್ ಕಟಪ್ ಏಟಾಗಿದೆ ಅಂದರೆ ನಿಮ್ಮ ಒಂದು ಫೈನಲ್ ಸ್ಕೋರ್ ಯಾವ ರೀತಿಯಾಗಿ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ PDF ನೀವು ಒಂದು ಕಟಪ್ಪನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಕಾದರೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟಪ್ ಯಾವ ರೀತಿಯಾಗಿ ನಿಲ್ಬೋದು ಅಂತ ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಒಂದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ ಫೈನಲ್ ಸ್ಕೋರ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಯಾರ್ಯಾರು ಒಂದು ಎಲಿಜಿಬಲ್ ಆಗಿದ್ದೀರಾ ಆದಷ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲಿಜಿಬಲ್ ಆಗಿದ್ದೀವಿ ಅಂತ. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.